ನೀಟ್ ಲೀಕ್ ವಿಷಯದಲ್ಲಿ ಇವತ್ತು ಜಂತರ್ ಮಂತರದಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಅದಾಯಿತು. ಈಗ ಅದಕ್ಕೆ ನಮ್ಮ ವಿರೋಧ ನಾವು ಯಾರೂ ವ್ಯಕ್ತಪಡಿಸಿಲ್ಲ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ಸರಿಪಡಿಸ್ತಕ್ಕಂಥವ್ರು ಯಾರು? ಆಡಳಿತ ಮಾಡುವವರೇ ಮಾಡಬೇಕು. ಅಲ್ಲಿ ಕೇಂದ್ರ ಸರ್ಕಾರ ಅದರ ಮೆಷರ್ಸನ್ನು ತಗೊಂಡು ಸುಮಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ವರ್ಷ ಹಾಳಾಗಬಾರ್ದು, ತಕ್ಷಣ ಮರುಪರೀಕ್ಷೆಯನ್ನು ಮಾಡಿದರು. ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಕೊಟ್ಟರು. ಈಗಾಗಲೇ 19ನೇ ತಾರೀಕೆ ರಿಸಲ್ಟ್ ಬಂದ ಮೇಲೆ ಇಡೀ ದೇಶಾದ್ಯಂತ ಯಾವ ವಿದ್ಯಾರ್ಥಿಗಳು ನೀಟ್ನಲ್ಲಿ ಪಾಸಾಗಿದ್ದಾರೆ ಅವರೆಲ್ಲರೂ ವಿಜೃಂಭಿಸ್ತಿದ್ದಾರೆ. ಆದರೆ ಹಿಂದೆ ಆದ ಕೆಲವು ಘಟನೆಗಳನ್ನು ಇಟ್ಕೊಂಡು ಕೆಲವರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕೆ ಇಳಿದ್ರು. ಆದರೆ ಅಲ್ಲಿ ವಿದ್ಯಾರ್ಥಿಗಳು ಮಾಯವಾಗೋದ್ರು. ವಿದ್ಯಾರ್ಥಿಗಳ ಈ ಹೋರಾಟವನ್ನು ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡಿಕೊಂಡ್ಬಿಟ್ವು. ವಿದ್ಯಾರ್ಥಿಗಳು ನಾಪತ್ತೆಯಾಗಿ ಈಗ ಆಜಾದಿ ಹೋನಾ ಚಾಹಿಯೆ, ಇನ್ಕುಲಾಬ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, 370 ಆರ್ಟಿಕಲ್ ನಿಕಾಲೋ ಅಂದರೆ ಏನಿದಲ್ಲ? ನೀಟ್ಗೂ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ? ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಯಾವ ಸಂದರ್ಭದಲ್ಲಿ ಹೊರದೇಶದಲ್ಲೇ ಹೋಗಿ ಕೂತ್ಕೊಳ್ತಾರೋ ಭವಿಷ್ಯ ಅಲ್ಲಿ ಈ ತಂತ್ರಗಾರಿಕೆಯನ್ನು ಅಲ್ಲಿಂದ ರೂಪಿಸಿ ಹೊರದೇಶದ ಭಾರತ ದೇಶ ದ್ರೋಹಿಗಳ ಜೊತೆ ಸೇರಿ ಅವರು ಭಾರತ ದೇಶಕ್ಕೆ ಬಂದ ಸಂದರ್ಭದಲ್ಲಿ ಇಂತಹ ಅನಾಹುತಗಳನ್ನು ಸೃಷ್ಟಿ ಮಾಡಿದ್ದನ್ನು ಇದು ಮೊದಲ ಬಾರಿಯಲ್ಲ, ಅನೇಕ ಬಾರಿ ಮಾಡಿದ್ದಾರೆ. ವಿದ್ಯಾರ್ಥಿಗಳು ತಮಗಾದ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ನಾಯಕರು, ಯಾವುದೇ ರಾಜಕೀಯ ಪಕ್ಷಗಳು ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನು ನಾನು ವಿರೋಧಿಸೋದಿಲ್ಲ. ಆದರೆ ಇಲ್ಲಿ ಆಗಿದ್ದೇನಂತಂದರೆ ವಿದ್ಯಾರ್ಥಿಗಳ ಹೋರಾಟವನ್ನೇ ಹತ್ತಿಕ್ಕಿ ಇವರ ಪರ್ಸನಲ್ ಅಜೆಂಡಾಗಳನ್ನು ತಗೊಂಡು ದೇಶದ್ರೋಹದ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದನ್ನು ನಮ್ಮ ಇವರೇನಿದು ಪ್ಯಾಂಚುಕ್ ಅವರಿದ್ದಾರಲ್ಲ ಅವರ ಪತ್ನಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ಇದನ್ನು ದಾರಿ ತಪ್ಪಿಸಿದ್ರು. ಅವರ ಪಕ್ಷದ ಲಾಭಕ್ಕಾಗಿ ಅಥವಾ ಅವರ ರಾಜಕೀಯ ತೆವಲುಗಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನೇ ಲೆಕ್ಕಿಸದೆ ಅವರು ಹೈಜಾಕ್ ಮಾಡಿದರು. ಅವರ ಸ್ವಂತಕ್ಕೆ ಇದನ್ನು ಉಪಯೋಗಿಸ್ಕೊಂಡ್ರು. ಆದರೆ ಮಕ್ಕಳ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ನಿನ್ನೆ ಎಕ್ಸ್ಪೋಸ್ ಮಾಡಿದ್ದಾರೆ.